ಸಹೋದರ ಅಗ್ರಜ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯಿಸಿದನು ಎನ್ನುವಷ್ಟರಲ್ಲಿ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನಮ್ಮ ಆಸೆಗಳೆಲ್ಲವೂ ಭಂಗವಾಯಿತು ಸಹೋದರ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಗೂ ಸಾಧ್ಯವಿಲ್ಲ. ನಾನು ನಿನ್ನೆಯ ದಿನ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನ ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ವೈರಿಗಳ ಜೊತೆ ಕದನ ಮಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಇದಕ್ಕೇನು ಮಾಡುವುದು? ಜಾಗ್ರತೆಯಾಗಿ ನಾವು ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇದೇನಿದು ದೊಡ್ಡಪ್ಪ, ನಮಗೆ ಒದಗಿರುವಂತಹ ಅಂತ ಆಪತ್ತಾದರೂ ಏನು? ಕುಮಾರ, ದ್ರೋಣನ ಚಕ್ರವ್ಯೂಹದಿಂದ ಜಯಿಸುವ ಶಕ್ತಿಯು ನಮಗಿಲ್ಲ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ದೊಡ್ಡಪ್ಪ. ಭಲೆ ಭಲೆ ಕುಮಾರ, ಬಿಡೈಕಿಂತೇನು ಕಡವ ಮಾಡಗನಗೆ ಅಭಯ. ದ್ರೋಣನ ಯೋಗವ ಭೇದಿಸಿ ಕಡಿದು ವೈರಿಗಳ ಶಿರಗಳ ನಡೆದು ಕುಮಾರ, ಯೋಗವ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನು ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈಕಿಂತೇನು ಕಡವ ಮಾಡಗನಗೆ ಕೊಡುವುದು ಅಭಯ. ತಂದ ಪಾತನ ದಯವೊಂದಿರಲಿ, ಇಂದ್ರೇಶನು ತಾನೇ ಬರಲಿ. ಕುಮಾರ, ತಂದ ಪಾತನ ದಯವೊಂದಿರಲಿ, ಇಂದ್ರೇಶನು ತಾನೇ ಬರಲಿ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈಕಿಂತೇನು ಕಡವ ಮಾಡಗನಗೆ ಕೊಡುವುದು ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ವ್ಯೂಹವನ್ನು ಭೇದಿಸುವ ಉಪಾಯವನ್ನು ನಾನು ಕಲಿತಿರುವೆನು. ಅದಕ್ಕೋಸ್ಕರ ನಿಮ್ಮ ಅನುಮತಿಯನ್ನು ಬೇಡಿದ್ದಕ್ಕಾಗಿ ಇಲ್ಲಿಗೆ ಬಂದೆನು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನೀನು ಚಿಕ್ಕವನು, ಈ ಕೆಲಸವು ನಿನ್ನಿಂದ ಆಗದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವಿರಾ? ನಿಮ್ಮ ಮುಂದಿರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ಚಿರಪ್ರಕಾಶದಿಂದ ವಿಜೃಂಭಿಸುತ್ತದೆ. ತನ್ನ ಮಹತ್ವಾಕಾಂಕ್ಷೆಯಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವಾದ ಸುಭದ್ರೆಯು ಆನಂದಾಶ್ರಗಳನ್ನು ಸುರಿಸಲಿ. ದೊಡ್ಡಪ್ಪ, ಯೋಗ್ಯವಾದ ಅವಕಾಶವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿಡಿದ ಈ ಖಡ್ಗದಿಂದ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಅಡಿಗೆ ಮನೆಯಲ್ಲಿ ಕುಳಿತುಕೊಳ್ಳಲಾಗುವುದೇ? ದೊಡ್ಡಪ್ಪ, ವ್ಯೂಹವನ್ನು ಭೇದಿಸುವ ಉಪಾಯವನ್ನು ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕಲಿತೆ. ಈಗ ಅದಕ್ಕೆ ಒಂದು ಯೋಗ್ಯವಾದ ಅವಕಾಶವು ದೊರೆತಿರುವುದು. ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ನನಗೆ ಅವಕಾಶವನ್ನು ಕೊಡು. ಆಗ ನೀವು ತಿಳಿಯುವಿರಾ, ಇಡೀ ಪ್ರಪಂಚವೇ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಈ ಅಭಿಮನ್ಯು ಪ್ರಾರ್ಥನೆಯನ್ನು ನಿರಾಕರಿಸಲೇಬೇಡ. ಈ ವೀರ ಬಾಲಕನ ಉತ್ಸಾಹಗ್ನಿಯ ಮೇಲೆ ಜಲಸೇತನವಾಗದಿರಲಿ. ನಾನು ಸೈನ್ಯವನ್ನು ಕಟ್ಟಿಕೊಂಡು ಅಭಿಮನ್ಯುವಿನ ಸಹಾಯಕ್ಕಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಬೇಯಿಸಿ ನೋಡಿಯೇ ನಾವು ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವೆವು. ಈ ಅನಿರೀಕ್ಷಿತವಾಗಿ ಬಂದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಸಹೋದರ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಹಸ್ತವನ್ನು, ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುತ್ತೇನೆ. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಈತನನ್ನು ಬಿಟ್ಟಿರಲಾಗದು. ಹೋಗು ಕುಮಾರ. ದ್ರೋಣನ ಚಕ್ರವ್ಯೂಹವು ನನಗೆ ಪುಷ್ಪವ್ಯೂಹ ಆಗಲಿ. ಜಯಶೀಲನಾಗಿ ಹಿಂದಿರುಗು. ನಿಮ್ಮೆಲ್ಲರ ಆಶೀರ್ವಾದವನ್ನು ನನ್ನ ವಜ್ರಕೋದ ರಕ್ಷಿಸಿರಲು ನಮಗೆಲ್ಲಿ ಇದು ಅಪಜಯ ದೊಡ್ಡಪ್ಪ.
ಧನಂಜಯ ಎನ್ನಯ ತಂದೆ ಭಯವೇನೆಂಬುದ ನಾನರಿಯೇ. ವೀರ ಧನಂಜಯ ಎನ್ನಯ ತಂದೆ ಭಯವೇನೆಂಬುದ ನಾನರಿಯೇ. ದ್ರೋಣನ ಯೂಹದ ಚಕ್ರವ ಭೇದಿಸಿ ದ್ರೋಣನ ಚಕ್ರ ಯೂಹವ ಭೇದಿಸಿ ವೀರಾಗ್ರಣಿಯಿಂದ ಮೆರೆಯುವೆನ ವೀರಾಗ್ರಣಿಯಿಂದ ಮೆರೆಯುವೆನ. ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ನಿನ್ನಯ ಶೌರ್ಯವು ಮೊಳಗಲಿ ರಣದಲ್ಲಿ ನಿನ್ನಯ ಶೌರ್ಯವು ಮೊಳಗಲಿ ಊಮಳೆಗರಿಯಲಿ ಸುರಗಣವೋ ಊಮಳೆಗರಿಯಲಿ ಸುರಗಣವೋ ಊಮಳೆಗರಿಯಲಿ ಸುರಗಣವೋ. ಬೆಳೆದೊಡೆ ಹೋಗೋಣ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ಬೆಳೆದೊಡೆ ಹೋಗೋಣ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಹೃದಯೇಶ್ವರಿ, ನಮಸ್ಕರಿಸುವಿನಿ ಸ್ವಾಮಿ. ಓ ಪ್ರಿಯತಮೇ, ಓ ಪ್ರಿಯತಮೇ. ಪ್ರಿಯ ಪ್ರಾಣೇಶ್ವರಿ, ಓ ಪ್ರಿಯತಮೇ, ಓ ಪ್ರಿಯತಮೇ. ಓ ಪ್ರಿಯತಮೇ, ಓ ಪ್ರಿಯತಮೇ. ಸ್ವಾಮಿ, ಉತ್ತರ
ನಿಮ್ಮದಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಫಲಿಸುತ್ತದೇವಾ? ಉತ್ತರ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಅವನ ಬಳಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು? ಉತ್ತರ, ಅದು ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ? ಆಹಾ, ಎಂಥ ಚಾತುರ್ಯದ ನೋಡಿ. ಪ್ರಿಯಾ, ಎಂಥ ಸೌಂದರ್ಯ ನೋಡಿ, ಎಂಥ ಚಾತುರ್ಯ ನಡೆ, ಎಂಥ ಮಾಧುರ್ಯ, ಎಂಥ ಸೌಂದರ್ಯ. ಪ್ರಿಯಾ, ಚಂದ್ರನಾಚಿಸುವ ನನ್ನ ಮನಮಂದಿರದೆಡೆಯ ನಿನ್ನ ಸ್ನೇಹಾನಂದಮಯ. ಚಂದ್ರನಾಚಿಸುವ ನನ್ನ ಮನಮಂದಿರದೆಡೆಯ ನಿನ್ನ ಸ್ನೇಹಾನಂದಮಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅದ್ಭುತವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅದ್ಭುತವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ, ಪ್ರಣಯದ ಪ್ರೇಯಸಿ ನೀನಾಗಿ, ನನ್ನಿ ಬಾಳಲು ಬೆಳಗಿನ ಬಾಳಲು ಸತಿಯಾಗಿ, ಬೆಳಗಿನ ಬಾಳಲು ಸತಿಯಾಗಿ. ಎಂಥ ಸೌಂದರ್ಯ, ಎಂಥ ಚಾತುರ್ಯ ನಡೆ, ಎಂಥ ಮಾಧುರ್ಯ, ಎಂಥ ಸೌಂದರ್ಯ. ಗಪ ಮಗ ಮಗ ಪ ಸರಿ ನಿಸ ದಪ ಮದ ಧ ದಪ ಪಪ ಗಮ ದಪ ಗಮ ಮ ಸರಿ ನಿಸ ಸ. ಉತ್ತರ, ಸ್ವಾಮಿ. ಪ್ರಾಣೇಶ್ವರಿ, ಪ್ರಿಯಾ, ನಾನದನ್ನು ಬಲ್ಲೆ ಪ್ರಯಸಿ. ಆದರೆ ಪ್ರತಿದಿನವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಉತ್ತರ, ದೇವರೇ ಪೂಜೆಯನ್ನು ಬಯಸಿರುವಾಗ ಭಕ್ತಳಾದ ನಾನು ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸ ಹೂಗಳಿಂದ ಸೃಷ್ಟಿಯನ್ನು ಆರಾಧಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಹೌದಲ್ವೇ? ಅದೇ ರೀತಿ ಪ್ರೇಮದ ವಿಚಾರವೂ ಉತ್ತರ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಉತ್ತರ, ಹೃದಯೇಶ್ವರಿ, ನನ್ನೆಯ ದಿನ ನಾವು ತೀವ್ರ ವಿಯೋಗದಿಂದ ದಗ್ಧರಾಗಿದ್ದೆವು. ಇಂದು ಪುನಃ ಸಮ್ಮಿಳಿತರಾಗಿದ್ದೆವು. ಈ ಶುಭ ಸಂದರ್ಭದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಪ್ರಿಯಾ, ಪ್ರಾಣೇಶ್ವರಿ, ವಸಂತನಾಗಮಕ್ಕೆ ಕೋಗಿಲೆ ಗಾಯನವೇ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೇ, ನಾನೇ ವಸಂತ ನೀನೆ ಕೋಗಿಲೆ, ಸ್ವಾಮಿ. ನಾನೇ ವಸಂತ ನೀನೆ
ವಸಂತನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತನಾಗಮಕ್ಕೆ ನೀನೆ ವಸಂತ ನಾನೇ ಕೋಗಿಲೆ ನಾನೇ ಕೋಗಿಲೆ ನೀನೆ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಜಲಕನ್ಯೆ ರೂಪು ಧರಿಸಿ ನೀ ಬಂದರೆ ಜಲಕನ್ಯೆ ರೂಪು ಧರಿಸಿ ನೀ ಬಂದರೆ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಂದರ ಸಂಗೀತದ ನಾದ ಮಧುರವಾಗಿ ಸುಸ್ವರ ಸಂಗೀತದಲ್ಲಿ ನಾದ ಮಧುರವಾಗಿ ನಿನ್ನ ಸೇರಲು ಭಾವಾತರಂಗವಾಗಿ ಪ್ರೇಸಿ ವಸಂತನಾಗಮಕ್ಕೆ ಕೋಗಿಲೆ ಗಾಯನಗೆ ಕೋಗಿಲೆ ಗಾಯನಗೆ ವಸಂತನಾಗಮಕ್ಕೆ ನಾನೇ ವಸಂತ ನೀನೆ ಕೋಗಿಲೆ ನಾನೇ ವಸಂತ ವಸಂತನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತನಾಗಮಕ್ಕೆ ನಾನೇ ಬನ್ನಿ ಸ್ವಾಮಿ. ದೇವರೇ ಪೂಜೆಯನ್ನು ಬಯಸಿರುವಾಗ ಭಕ್ತಳಾದ ನಾನು ನಿರಾಕರಿಸುವನಿ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಆಯ್ದು ತಂದ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನನಾಗಿ ಸ್ವಾಮಿ. ಹೌದು ಪ್ರಿಯ, ನಮ್ಮ ಉದ್ಯಾನವನದ ಸುಗಂಧರಾಜ ಪುಷ್ಪಗಳು ಸ್ವಾಮಿ. ಇದು ನಾನು ಬಲ್ಲೆ ಉತ್ತರ. ನಮ್ಮವನದ ಪುಷ್ಪಗಳೇನೆ? ಅದೇಕೆ ಸರಿಯಾಗಿ ನೋಡಿ. ಹೌದೌದು, ಕಾಣುತ್ತಿಲ್ಲವೇ? ನಿನ್ನ ಸಖಿಯರು ತಿರುತಂದ ಹೂಗಳಲ್ಲವೇ? ಹೌದು ಪ್ರಿಯ, ಈಗ ಅರ್ಥವಾಯ್ತಲ್ಲವೇ? ತಿಳಿಯಿತು ಉತ್ತರ. ಸ್ವಾಮಿ ಉತ್ತರ. ಉತ್ತರ ಪಾರ್ಶ್ವದಲ್ಲಿ ದೇವರು ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆಸೆತಾನ
ಇದೇನು ಇಂಥ ಹಮ್ಕಬಂಗಿ? ನನ್ನಿಂದ ಏನಾದರೂ ಅಪರಾಧವಾಯ್ತಿ? ಅಪರಾಧವಲ್ಲ ಉತ್ತರ. ಈ ದಿನ ಘೋರ ಯುದ್ಧವು ಒದಗಿ ಬಂದಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತದೆ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದಿರುವೆನು. ನನ್ನನ್ನು ಯುದ್ಧಭೂಮಿಗೆ ನಗುಮುಖದಿಂದ ಕಳಿಸಿಕೊಡಬಲ್ಲೆಯಾ? ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಹಾಗೆ ನಾನು ಕೂಡ ಸಹಾಯಕಳಾಗುವೆನು. ಪ್ರಿಯ, ಅಂದು ತಾಯಿಯು ಸುಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ. ಪ್ರಾಣೇಶ್ವರ, ಇದನ್ನೊಂದು ಸಾರಿ ನಿಮ್ಮ ಎದೆ ಏರಿಸಲೇನು? ಉತ್ತರ, ಇದು ಬಾಣ ಬಿಲ್ಲುಗಳನ್ನು ಹಿಡಿಯುವ ಕೈಯಲ್ಲ. ಈ ಕೋಮಲವಾದ ಹಸ್ತಗಳಿಗೆ ಅದು ಯೋಗ್ಯವಾದ ಹಸ್ತವಲ್ಲ. ರಾಣಿ ಅನಂಗ ರಾಜ್ಯಲಕ್ಷ್ಮಿ, ನಿನ್ನ ಸಖಿಯರು ತಿರುತಂದ ಹೂಗಳಿಂದ ಎದೆಯೇರಿಸಿ ರೂಪುಗೊಂಡ ರತಿ ಮನ್ಮನ ಶಾಯಿನಿ, ನಿನ್ನ ಕಟಾಕ್ಷ ಚಾನಗಳನ್ನು ನಿನ್ನ ಮನ್ಮನ ಶಾಯಿನಿ, ನಿನ್ನ ಹೃದಯದಲ್ಲಿ ನನಗೆ ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಅಲ್ಲವೇ? ಇದು ಉಪವಾಸ ಸಮಯವಲ್ಲ, ಘೋರ ಯುದ್ಧವು ಸಂಭವಿಸಲ್ಲ. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತದೆ. ಯುದ್ಧವನ್ನು ನಿರ್ಮಿಸಿದ ಹೃದಯಿನ ವಿಧಿಯೇ ಬೇರೆ, ಹಾಸ್ಯಮಯಿಯು ಗಾನಮಯಿಯೂ ಆದ ಉತ್ತರೆಯನ್ನು ನಿರ್ಮಿಸಿದ ವಿಧಿಯೇ ಬೇರೆ. ಪ್ರಪಂಚದಲ್ಲಿ ಎರಡು ವಿಭಿನ್ನ ಪ್ರಪಂಚಗಳು, ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಉತ್ತರ, ನಾನು ಸಂತೋಷದಿಂದ ಕಳಿಸಿಕೊಡಬಲ್ಲಯ್ಯ. ನನಗೋಸ್ಕರ ಚಿಂತಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ದುಃಖಿಸುವುದಿಲ್ಲ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೇನು?
ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ಆಹಾ, ನಾನು ನೋಡುತ್ತಿರುವುದೇನನ್ನು ಈಶ್ವರ? ಆಹಾ, ನಾನು ನೋಡುತ್ತಿರುವುದೇನನ್ನು ಈಶ್ವರ? ಸ್ವಾಮಿ, ಉತ್ತರ. ಮದನ ಮನೋಹರಿ ಸುಂದರಿ ನಾರಿ ಆಹಾ, ಮಧುರಾಶ್ಮಿತೆ ನಯನ ಚಕೋರಿ ಅಬ್ಬಬ್ಬ. ಮಂದಗಾಮಿನಿ ಹೃದಯ ವಿಹಾರಿ ನಾಟ್ಯಮಯೂರಿ ಮನ ಗೆಲ್ಲಿದ್ದ ಪ್ರಿಯದರಸಿ ಮನ ಗೆಲ್ಲಿದ್ದ ಪ್ರಿಯದರಸಿ ನೋಟ ಬೀರುವ ಸುಂದರಾಣಿ. ನೋಟ ಬೀರುವ ಸುಂದರಾಣಿ. ಮನೆಯಲ್ಲಿ ಮೂಡಿದ ಚಂದ್ರಮ ನಮಗಾಗಿ ಕಾದಿದೆ ಈ ಸಂಭ್ರಮ. ಬಾಳಲ್ಲಿ ಮೂಡಿದ ಚಂದ್ರಮ ನಮಗಾಗಿ ತಂದಿರುವ ಈ ಸಂಭ್ರಮ. ಸುರಲೋಕದ ಸುಖ ನಮಗಾಗಿ. ಸುರಲೋಕದ ಸುಖ ನಮಗಾಗಿ. ಸಿಹಿದೇನಿನ ಬಾಳು ಹಿತವಾಗಿದೆ, ಹಿತವಾಗಿದೆ. ಮನ ಗೆಲ್ಲಿದ್ದ ಶಿವರಾಣಿ, ಕುಡಿದ ಪ್ರಿಯದರಸಿ ರಾಣಿ, ಕುಡಿ ನೋಟವೀರುವ ಸುಂದರಾಣಿ. ನೋಟವೀರುವ ಸುಂದರಾಣಿ. ಮನ ಗೆಲ್ಲಿದ್ದ ಮನ ಗೆಲ್ಲಿದ್ದ ಮನ ಗೆಲ್ಲಿದ್ದ ಪ್ರಿಯದರಸಿ ಸ್ವಾಮಿ, ನೀವು ಕ್ಷತ್ರಿಯನ ರತ್ನವು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ? ನಿಮಗಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಅದೆಷ್ಟೋ ಜನ ವೀರ ಸತಿಯರು, ವೀರ ಮಾತೆಯರು ರಣಾಂಗಣದಲ್ಲಿ ತಮ್ಮ ಪತಿಪುತ್ರರನ್ನು ಬೀಳ್ಕೊಂಡು ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಭಾಷೆಯನ್ನು ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಸ್ವಾಮಿ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ. ಮೋನಲ್ಲೇ ಓ ನಲ್ಲೇ ಓ ನಲ್ಲೇ
ಸ್ವರದ ದಣಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ. ಗಣೇಶ್ವರಿ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ. ಬಾಬಾರೇ 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 ಬಾರೇ ನಂಚಲುವೆ. ಉತ್ತರ ಪ್ರಾಣೇಶ್ವರಿ. ಪ್ರಾಣೇಶ್ವರ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಗಮ ಗಮ ಗಮಿಸಿದ ಗಮಕಗಳೇ ನಲ್ಲೇ ನಿನ್ನ ನಡೆಯೊಳಗೆ ಗಮ ಗಮ ಗಮಿಸಿದ ಗಮಕಗಳೇ ನಲ್ಲೇ ನಿನ್ನ ನಡೆಯೊಳಗೆ ನುಡಿದಿವೆ ಸತಿಲಯ ಪ್ರಾಸಗಳು ನಲ್ಲೇ ನಿನ್ನಿ ಮಾತೊಳಗೆ. ನುಡಿದಿವೆ ಸುತಿಲಯ ಪ್ರಾಸಗಳು ನಲ್ಲೇ ನಿನ್ನಿ ಮಾತೊಳಗೆ. ಬಾಬಾರೇ 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 ಬಾರೇ ನಂಚಲುವೆ. ಪ್ರಿಯಾ ಪ್ರಾಣೇಶ್ವರಿ ಪ್ರಾಣಕಾಂತ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ. ಪ್ರಿಯಾ ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆ. ನನಗಿನ್ನು ಅಪಜಯವಿಲ್ಲ. ಪ್ರಾಣೇಶ್ವರ ತಾಯಿಯವರು ಮಂದಿರದಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಆಶೀರ್ವಾದವನ್ನು ಪಡೆಯೋಣವೇ? ಬನ್ನಿ ಸ್ವಾಮಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯ ಸಲುವಾಗಿ ತಮ್ಮ ಪ್ರಾಣಗಳನ್ನು ತೃಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ತೋರಿಸು. ನಿನ್ನಿಚ್ಛೇರ್ಜುನ. ವಿಜಯ ವಿಜಯ ಜವದೀಕ್ಷಿಸೈ ಮೆರಲಿ ರಣಭೂಮಿಯ ಬರಿಯ ವಿಜಯ. ವಿಜಯ ವಿಜಯ ಜವದೀಕ್ಷಿಸೈ ಮೆರಲಿ ರಣಭೂಮಿಯ ಬರಿಯ ವಿಜಯ. ಅರ್ಜುನ ಮಹಾಭೀಕರ ಜಯ ಸ್ವರೂಪರ ಮಹಾಭೀಕರ ಜಯ ಸ್ವರೂಪರ ಸಹಸ್ರ ಕೃಪಾನು ಭಯಂಕರ. ಪಾರ್ಥ ಮಹಾಭೀಕರ ಜಯ ಸ್ವರೂಪರ ಸಹಸ್ರ ಕೃಪಾನು ಭಯಂಕರ ಮಹಾರಥಿಕ ಬಹುಪದಾದಿ ಬಲಿರುತ. ಅರ್ಜುನ ಪರಮಾತ್ಮ ಮಹಾರಥಿಕ ಬಹುಪದಾದಿ ಬಲಿರುತ ಮಹೋಕ್ರಾಂತಿ ಪಟ ಸಮರಾಂತ ವಿಜಯ ಜವದೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಐತ ನಿವಾಯುತ ದುರಗ ಗಜ ಸಹಿತ ಋಷಭ
ವಿಜಯ ರೋಕ್ತಿ ಕುಲ್ಲ ಮಾತಿನಿಕ್ಕಿಲ್ಲ ಕೃಪ ಭರಿತ ಗುರು ವಿಜಯ ಪರಿಕಲಿತ ಕೃಪ ಭರಿತ ಗುರು ವಿಜಯ ಪರಿಕಲಿತ ವಿಜಯ ವಿಜಯ ಜವದೊಳ್ವಿಸೈ ಮೆರವಿ ಕಣ್ಣ ಭೂಮಿಯ ಪರಿಯ ವಿಜಯ. ನೋಡು ಪಾತ ಕೌರವನು ತನ್ನ ಪ್ರಿಯಕರಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಇತ್ತ ನೋಡು ಪಾತ ಆ ಪಾರ್ಶ್ವದಲ್ಲಿ ಕೌರವೇಶನು ತನ್ನ ಪ್ರಿಯಕರಣ ದುಶ್ಯಾಸನೊಡನೆ ಅಶ್ವಾರೂಢನ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಇತ್ತ ನೋಡು ಪಾತ ಆ ಪಾರ್ಶ್ವದಲ್ಲಿ ಅವನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ರೋತದಲ್ಲಿ ಕುಳಿತಿರುವವರೇ ಆ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣರ ಪಾರ್ಶ್ವದಲ್ಲಿ ಒಲ್ಕಲಧಾರಿಯಾಗಿ ಗಂಭೀರ ಮುದ್ದಿನಿಂದ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನೆರೆಗೂದರಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಇದೋ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಏಕೆ ಮಿತ್ರ, ಏನಾಯಿತು? ಈ ರೀತಿ ವಿಚಲಿತನಾಗಿರುವೆಯಲ್ಲ? ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಗುರು ಬಾಂಧವರ ಚಿರಚೇದಿಸೆನ, ಗುರು ಬಾಂಧವರ ಚಿರಚೇದಿಸೆನ, ಗುರು ಬಾಂಧವರ ಚಿರಚೇದಿಸೆನ, ಮತ್ತಿನ ನಾನಾದೇ ಪದವನೋರಿಸಬೇಕ, ಮತಿಹೀನ ನಾನಾದೇ ಪದವನೋರಿಸಬೇಕ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಜರುತ್ತಿದೆ ಗಾಳಿವ ಸೊಲುತ್ತಿದೆ ಕೈಕಾಲು. ಪರಮಾತ್ಮ, ಜರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈಕಾಲು, ಜರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈಕಾಲು, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಪರಮಾತ್ಮ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸೆಣಸಾಡೆನ ಸೆಣಸಾಡೆನ. ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವು, ಗಾಂಡೀವವು ಕೈಯಿಂದ ಕಳಚಿತವು, ನಾಲಿಗೆಯು ಒಣಗುತ್ತಿರುವುದು. ವಾಸುದೇವ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು,
ಗುರು ಹಿರಿಯರು, ಮಿತ್ರರು, ಹಿತೈಷಿಗಳು ಇವರೆಲ್ಲದೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? 3 ಲೋಕದ ಸಾರ್ವಭೌಮ ಪದವಿಗಾಗಿ ನಾನು ಈ ಜ್ಞಾತಿ ವಧೆ ಗುರು ಹಿಂಸೆಗೆ ಕೈ ಹಾಕಲಾರನು. ಮಿತ್ರ, ರಥವನ್ನು ಹಿಂದಿರುಗಿಸು, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಲ್ಲ. ಜರದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡೆಂಬ ನಿಂದೆಯನ್ನು ನೀನು ಸಹಿಸಲಾರೆ. ಅಧರ್ಮವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಷ್ಟಶಿಕ್ಷಣ ಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಷ್ಠರವು. ಅಶಾಶ್ವತವಾದ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ಓದಿಯೂ ನನಗೆ ಸಮ್ಮತವಿಲ್ಲ. ಯಾರು ಓದಿಸುವುದು ಪಾರ್ಥ? ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಅವಸಾನವಲ್ಲ ಪಾರ್ಥ. ದೇಹಕ್ಕೆ ಬಾಲ್ಯ, ಯೌವನ ಆದಿಕ್ಯಾದಿಗಳು ಮುಂತಾದವು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಇದು ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮರಣಗಳು ಮಾನವನಿಗೆ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢದಂತೆ ಚಿಂತಿಸಿ ಫಲವಿಲ್ಲ. ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದ್ರೆ ನನ್ನ ಹೃದಯವು ಕಂಪಿಸತೊಡಗುವುದು. ಹೃದಯವು ಶೈತ್ಯಾಧಿಕ ಸರ್ವಾಂಗಗಳು ನಿಷ್ಠೆ. ನಾನು ಏಡಿಯಲ್ಲ, ಆದರೂ ಪಾಪವೀದಿಯಿಂದ ಯುದ್ಧ ವಿಮುಖನಾಗಿರೋನು. 7 ವಾಸುದೇವ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಮನವು ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮಯುದ್ಧ. ನಿನ್ನ ಧರ್ಮವನ್ನು ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಅಕೀರ್ತಿ ಬಾಧನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರ. ಶತ್ರುಗಳು ಏಡಿ ಎಂದು ನಿಂದಿಸುವರು, ಆತ್ಮೀಯರು ವಂಚಕನೆಂದು ಅಳಿಯುವರು. ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ, ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಅಸ್ತ್ರಗಳನ್ನು ಧರಿಸು. ಧರ್ಮಯೋಗಿ ಎನಿಸಿ ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಪಾರ್ಥ. ಈ ದಿವ್ಯ ವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ.
ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಆಕಾಶ ಎನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ನಾನು ನೀರಿನ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ನನ್ನ ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು. ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಪಾರ್ಥ. ಆಹಾ ಆಹಾ, ಎಂತಹ ಭಯಾನಕ ದೃಶ್ಯವಿದು. ಜನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ, ಬಾಳ್ ಬೆಳಗು ನಿನ್ನಾಗಿ ಚಿರಚಿತ್ತವಾಯ್ತೆ ದೇವಾ. ಕಿಂಕರರ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವನೋ ಶರಣು ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರನೆನ್ನಳು, ಮಾಡು ಕೃಪೆಯನು ಪಾಮರನೆನ್ನಳು. ಭೀಕರ ರೂಪದ ಬೇಗೆಯನ ಸೈತೆ, ಭೀಕರ ರೂಪದ ಬೇಗೆಯನ ಸೈತೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ. ಎಂತಹ ಭಯಾನಕ ದೃಶ್ಯವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು. ಪರಮಾತ್ಮ, ಕೈಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಕ, ನನ್ನ ಗದಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ತೆಗೆದುಕೋ ಗಾಂಡೀವವನ್ನು, ಮಳಗಿಸು ರಣಭೇದಿಯೇನು. ಜಯ ಚಾಲಿಯಾಗು ಪಾರ್ಥ. ಆಗಲಿ ಪರಮಾತ್ಮ.
ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಜಯ ಪಾವನ ದಾರಿ ಗೋವಿಂದ ಶ್ರೀರಾಮಚಂದ್ರನ ಪಾದಾರ ಗತಿ ಗೋವಿಂದ ತಾಂಡವೇಶ್ವರನ ಪಾದಾರ ಗತಿ ಗೋವಿಂದ ಹರ ನಮ ಪಾರ್ವತಿ ಪತಿಯೇ ಫಲಾವರತ್ ಪದಾಕಿ ಫಲಾವರತ್ ಪದಾಕಿ ಫಲಾವರತ್ ಪದಾಕಿ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್. ಅದ್ಧೂರಿಯಾದಂತಹ ಶ್ರೀಕೃಷ್ಣ ಸಂಧಾನ ಅಥವಾ ಗೀತೋಪದೇಶ ಕಾರ್ಯಕ್ರಮವನ್ನು ಸಂಪೂರ್ಣ ವಿಶೇಷವಾಗಿ ಶ್ರೀ ವಿನಾಯಕ ಕಲಾ ಬಳಗ ಮಾಚನಹಳ್ಳಿ ಸೋಂಪುರ ಹೋಬಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಅದ್ಧೂರಿಯಾಗಿ ಉದಯ ಭಾನು ಡ್ರಾಮಾಸ್ ಉದಯ ರವಿ ಡ್ರಾಮಾ ಸೀನ್ಸ್ ಇವರ ಒಂದು ವಿಶೇಷವಾದಂತಹ LED ಪರದೆಯ ವಿನೂತನ ಡ್ರಾಮಾ ಸೀನ್ಸ್ ಸಜ್ಜಿಕೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ರಸದೌತರಣವನ್ನು ಉಣಬಡಿಸ್ತಾ ಇರುವಂತಹ ಈ ಎಲ್ಲ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ನಿಮ್ಮೆಲ್ಲರಿಗ ಆದ್ಯ ಕರ್ತವ್ಯ ಅಂತೇಳಿ ಭಾವಿಸ್ತಾ ಈ ಸಂದರ್ಭದಲ್ಲಿ ಕೇವಲ 10 ನಿಮಿಷಗಳ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕಂತ ಕೇಳ್ಕೊಳ್ತಾ ಪ್ರಪ್ರಥಮವಾಗಿ ಈ ಒಂದು ನಾಟಕವನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ಈ ಊರಿನ ಹಿರಿಯರು, ಪ್ರಭಾರ ಮಾಜಿ ಅಧ್ಯಕ್ಷರು ಹಾಗೂ ಆಗಲಿ ನಿರ್ದೇಶಕರಾದಂತಹ ಶ್ರೀಯುತ MC ಪಟ್ಟಾಭಿರಾಮಯ್ಯನವರು ಜಯಣ್ಣವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರನ್ನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಆತ್ಮೀಯರು ತಿಮ್ಮರಾಯಪ್ಪನವರು ಅಧ್ಯಕ್ಷರು ನೆಲಮಂಗಲ JDS ಇವರು ಕೂಡ ಸಭೆಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಯಮಾಡಿ ಬರಬೇಕು ಸರ್. ಹಾಗೆಯೇ ಗೌರವಾನ್ವಿತ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ K ಶ್ರೀನಿವಾಸ ಮೂರ್ತಿಯವರು ಮಾಜಿ ಶಾಸಕರು, ಅವರು ಕೂಡ ಕೆಲವೇ ನಿಮಿಷಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ಬೈರೇಗೌಡರು ಭವಾನಿ ಶಂಕರ್ ನೆಲಮಂಗಲ ಇವರು ಕೂಡ ಆಗಮಿಸಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಕಾರ್ಯಕರ್ತರು ದಯಮಾಡಿ ವೇದಿಕೆಗೆ ಕರ್ಕೊಂಡ್ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೋಹನ್ ಕುಮಾರ್ ಅಧ್ಯಕ್ಷರು VSSN ಸೋಂಪುರ JDS ಮುಖಂಡರು ಆಗಿರ್ತಕ್ಕಂತಹ ಮೋಹನ್ ಕುಮಾರ್ ಅವರು ದಯಮಾಡಿ ಬೇಗ ಬೇಗ ಬರಬೇಕು ಸರ್. ಹಾಗೆಯೇ BM ಶ್ರೀನಿವಾಸರವರು PLD ಬ್ಯಾಂಕ್ ನಿರ್ದೇಶಕರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜಗದೀಶ್ ಚೌಧರಿಯವರು ಯುವ ಮುಖಂಡರು ಅಧ್ಯಕ್ಷರು BJP ನೆಲಮಂಗಲ ಇವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ತೀರ್ಥ ಪ್ರಸಾದ್ರವರು ಮಾಜಿ ಅಧ್ಯಕ್ಷರು ಸೋಂಪುರ ಗ್ರಾಮ ಪಂಚಾಯಿತಿ ಇವರು ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ BP ಶ್ರೀನಿವಾಸ್ ಅವರು JDS ಮುಖಂಡರು ಭಾರತೀಪುರ ದಯಮಾಡಿ ಎಲ್ಲಾದರೂ ಹೊರಗಡೆ ಇದ್ದು ದಯಮಾಡಿ ಕರೆ ಬಂದ ಕೂಡಲೇ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಚಂದ್ರಶೇಖರ್ ಅವರು ಡಾಕ್ಟರ್ ಚಂದ್ರಶೇಖರ್ ಆರೋಗ್ಯ ಭಾರತಿ ದಾಬಸ್ಪೇಟೆ ಇವರಿಗೂ ಕೂಡ ಹೃದಯಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಪುಟ್ಟಣ್ಣನವರು ಅಧ್ಯಕ್ಷರು VSSN ಬರಗೇನಹಳ್ಳಿ ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಪರಮೇಶ್ವರ್ ಅವರು ನಿರ್ದೇಶಕರು VSSN ಬರಗೇನಹಳ್ಳಿ, ಗಂಗಣ್ಣನವರು ಕೆಂಗಲ್ ನಿರ್ದೇಶಕರು APMC ದಯಮಾಡಿ ವೇದಿಕೆಗೆ ಬರಬೇಕು. ಸುರೇಶಪ್ಪನವರು ಶಿವಗಂಗೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರಬೇಕು ಸರ್ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಸಿದ್ದರಾಜ್ ಅವರು ಶಿವಗಂಗೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬರಬೇಕು ಸರ್. ಸಂತೋಷ್ ಅವರು ಮಾಚನಹಳ್ಳಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥವರು ಶಿವಗಂಗೆ. ಶ್ರೀಮತಿ ಮಂಗಳಮ್ಮನವರು ಮಾಚನಹಳ್ಳಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಶಿವಗಂಗೆ. ದಯಮಾಡಿ ಬನ್ನಿ ಸರ್, ಕೂತ್ಕೊಳ್ಳಿ, ದಯಮಾಡಿ ಬರಬೇಕು. ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯಮಾಡಿ ವೇದಿಕೆಗೆ ಬಂದಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ಕೊಂಡು ಬನ್ನಿ ಕಾರ್ಯಕರ್ತರುಗಳು, ದಯಮಾಡಿ ಕರ್ಕೊಂಡು ಬನ್ನಿ. ದಯಮಾಡಿ ಹೆಸರನ್ನು ಅನೌನ್ಸ್ ಮಾಡಿರ್ತಕ್ಕಂಥವ್ರು ಬರಬೇಕು ಸರ್, ಸಮಯ ಆಗ್ತಾ ಇದೆ. ಬನ್ನಿ. ಮುಂದೆ ಪ್ರಭುದೇವರವರು ಕಂಬಾಳು ಮಾಜಿ ಅಧ್ಯಕ್ಷರು ಶಿವಗಂಗೆ. ಹಾಗೆಯೇ ರಾಘವೇಂದ್ರರವರು ಮಾಚನಹಳ್ಳಿ ಕರವೇ ಅಧ್ಯಕ್ಷರು ನೆಲಮಂಗಲ. ರಾಜಣ್ಣನವರು ಬರಗೇನಹಳ್ಳಿ. ಸುರೇಶ್ ಅವರು ಹೊನ್ನೇನಹಳ್ಳಿ. ನಾಗೇಶ್ ನಾಯಕ್ರವರು ಶಿವಗಂಗೆ ಕಾಂಗ್ರೆಸ್ ಮುಖಂಡರು. ಮರಿಯಪ್ಪನವರು ಶಿವಾನಂದನಗರ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಶಿವಗಂಗೆ. ಮರಿಗೌಡರವರು ಎಡೆಹಳ್ಳಿ.
ಶಶಿಕುಮಾರ್ ಅವರು ಎಡೆಹಳ್ಳಿ VSS ನಿರ್ದೇಶಕರು ಸೋಂಪುರ, ಚಿಕ್ಕಮ್ಮ ಮಂಜುನಾಥ್ ರವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸೋಂಪುರ, ಪ್ರೇಮ ವೆಂಕಟೇಶ್ ಅವರು ಮಾಜಿ ಅಧ್ಯಕ್ಷರು ಸೋಂಪುರ, ನರಸಿಂಹಮೂರ್ತಿಯವರು MG ಮಾಚನಹಳ್ಳಿ PLD ಬ್ಯಾಂಕ್ ನಿರ್ದೇಶಕರು, ಮಂಜುನಾಥ್ V ಅಧ್ಯಕ್ಷರು ಕರವೇ ಸೋಂಪುರ, ಕೆ ಮೂರ್ತಿ ಕೆರೆಗತ್ತಿನವರು, ಚನ್ನತಿಮ್ಮಯ್ಯನವರು ಚಂತಿಮಯ್ಯನಪಾಳ್ಯ ಮಾತೃ ಡೆವಲಪರ್ಸ್, ಮಧುರ್ ಅವರು ಕೆಂಗಲ್ ಕೆಂಪಹಳ್ಳಿ ಮಾಜಿ ಅಧ್ಯಕ್ಷರು ಹೊನ್ನೇನಹಳ್ಳಿ, ಮಂಜುನಾಥ್ ರವರು KBM ಕೆಂಗಲ್ ಕೆಂಪಹಳ್ಳಿ ಭೂಸಿರಿ ಡೆವಲಪರ್ಸ್, ಬಸವರಾಜಪ್ಪನವರು ಅವೇರಹಳ್ಳಿ ಹಿರಿಯ ಕಲಾವಿದರು. ದಯಮಾಡಿ ಎಲ್ಲರೂ ವೇದಿಕೆಗೆ ಆಗಮಿಸ್ಬೇಕು ಸರ್, ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ದೇವರಾಜ್ ಅವರು ಅವೇರಹಳ್ಳಿ ಹಿರಿಯ ಕಲಾವಿದರು, ವೆಂಕಟೇಶ್ ಅವರು ಗೊಟ್ಟಿಕೆರೆ ಪೊಲೀಸ್ ಇಲಾಖೆ, ನಾರಾಯಣ ಸ್ವಾಮಿ ಅವರು ಕೂತುಗಟ್ಟ ಗ್ರಾಮ ಪಂಚಾಯತ್ ಸದಸ್ಯರು, ಪ್ರೇಮಾ ಆನಂದ್ ಗೊಟ್ಟಿಕೆರೆ ಗ್ರಾಮ ಪಂಚಾಯತಿ ಸದಸ್ಯರು, ಉಷಾ ಮಂಜಣ್ಣ ಕಂಬಾಳು ಗ್ರಾಮ ಪಂಚಾಯತಿ ಸದಸ್ಯರು, ಗಾಯತ್ರಿ ಮರಿಯಪ್ಪ ಶಿವಾನಂದನಗರ ಗ್ರಾಮ ಪಂಚಾಯತಿ ಸದಸ್ಯರು, ಕೌಸರ್ ಬಾನು ನಾಜಿಮ್ ಕೂತುಗಟ್ಟ ಗ್ರಾಮ ಪಂಚಾಯತಿ ಸದಸ್ಯರು, ಚೇತನ್ ನಾಗೇಶ್ ಅವರು ಶಿವಗಂಗೆ ಗ್ರಾಮ ಪಂಚಾಯತಿ ಸದಸ್ಯರು, ಹಾಗೆ ಗಂಗಾಧರ್ ಶಿವಗಂಗೆ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀನಿವಾಸ್ ಅವರು ಸೀಗೆಪಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರು, ಉಮಾ ರೇವಣ್ಣನವರು ನಾರಾಯಣಪುರ ಗ್ರಾಮ ಪಂಚಾಯತಿ ಸದಸ್ಯರು, ಕುಮಾರ್ ಅವರು ಕೆಂಗಲ್ ಕಲಾವಿದರು, ಶ್ರೀನಿವಾಸ್ ರವರು ಕೆಂಗಲ್ ಕಲಾವಿದರು, ಉಮೇಶ್ ಅವರು ಹೊನ್ನೇನಹಳ್ಳಿ ಮಾಜಿ ಅಧ್ಯಕ್ಷರು ಹೊನ್ನೇನಹಳ್ಳಿ, ಚಂದ್ರಣ್ಣನವರು ಶ್ರೀಪತಿಹಳ್ಳಿ JDS ಮುಖಂಡರು, ಮಹೇಶ್ ಅವರು ರಾಯರಪಾಳ್ಯ ಗ್ರಾಮ ಪಂಚಾಯತಿ ಸದಸ್ಯರು, ನಾಗರಾಜರವರು ಗೆದ್ದಲಹಳ್ಳಿ ಸಿನಿಮಾ ನಿರ್ಮಾಪಕರು, ಸುರೇಶ್ ರವರು ರಾಯರಪಾಳ್ಯ VSSN ಮಾಜಿ ಅಧ್ಯಕ್ಷರು, ವಿನಯ್ ಅವರು ಅಂಚೆಮನೆ ಉಪಾಧ್ಯಕ್ಷರು ವಿಜಯ್ ಸೇನೆ, ಸುಚೀಂದ್ರರವರು ಬರಗೇನಹಳ್ಳಿ, ಲಕ್ಷ್ಮೀಶ್ ರವರು ಕಂಬಾಳು, ಮಂಜಣ್ಣನವರು ಕಂಬಾಳು, ಬಸವಯ್ಯನವರು ಬಸವಪಟ್ಟಣ ಅರ್ಚಕರು, ರಾಮಣ್ಣನವರು ಕೆಂಪಹಳ್ಳಿ ಬಾಳೆಮಂಡಿ, ಕೆಂಪರಾಜರವರು ಬಾಳೆಮಂಡಿ, ವೆಂಕಟೇಶ್ ಅವರು ನಿಡುವಂದ VSSN ಅಧ್ಯಕ್ಷರು, ಮೂರ್ತಿರವರು ಪೆಮ್ಮನಹಳ್ಳಿ ಕಲಾವಿದರು, ರೋಹಿತ್ ರವರು ತಿಮ್ಮನಾಯಕನಹಳ್ಳಿ, ಬೈರೇಶ್ ಅವರು ಬೀರ್ಗೊಂಡನಹಳ್ಳಿ, ಲಕ್ಷ್ಮಮ್ಮ ನರಸಿಂಹಮೂರ್ತಿಯವರು ಭಾರತೀಪುರ ಗ್ರಾಮ ಪಂಚಾಯತಿ ಸದಸ್ಯರು, ಗೌರಮ್ಮನವರು ಸೋಂಪುರ ಗ್ರಾಮ ಪಂಚಾಯತಿ ಸದಸ್ಯರು, ಜಯರಾಮಣ್ಣನವರು ಸೂರ್ಯ ಗ್ಯಾಸ್ ಮಾಲೀಕರು, ಹಾಗೆ ಮಂಜುನಾಥ್ ಸೋಂಪುರ VSSN ನಿರ್ದೇಶಕರು, ಚಿಕ್ಕೇಗೌಡರವರು ಗೊಲ್ರಟ್ಟಿ ಗ್ರಾಮ ಪಂಚಾಯತಿ ಹೊನ್ನೇನಹಳ್ಳಿ, ಸ್ವಾಮಿರವರು ಶಿವಗಂಗೆ ಮಾರ್ನಿಂಗ್ ಸ್ಟಾರ್ ಬಸ್ ಮಾಲೀಕರು, ಪುಟ್ಟಸ್ವಾಮಯ್ಯನವರು ಗೊಟ್ಟಿಕೆರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ವೀರಣ್ಣನವರು ಗೊಟ್ಟಿಕೆರೆ ಮಾಜಿ ಸದಸ್ಯರು, ಮಂಜುನಾಥ್ ಮಾಚನಹಳ್ಳಿ ಪೊಲೀಸ್ ಇಲಾಖೆ, ಸಿದ್ದಲಿಂಗಪ್ಪನವರು ದಾಬಸ್ಪೇಟೆ, ಮಂಜುನಾಥ್ ರವರು ಕರುನಾಡ ಸೇನೆ, ಜಗದೀಶ್ ರವರು ಮೋಹನ್ ಕುಮಾರ್, ಜಗದೀಶ್ ಲಕ್ಷ್ಮಣಗೌಡರವರು ಅಪ್ಪಾಜಪ್ಪನವರು ಮಾಚನಹಳ್ಳಿ, T ಪ್ರಕಾಶ್ ಮಾಚನಹಳ್ಳಿ, ಲಿಂಗಪ್ಪನವರು ಮಾಚನಹಳ್ಳಿ. ದಯಮಾಡಿ ಚೇರ್ಸ್ ಇದೆ, ದಯಮಾಡಿ ಒಂದು ಸಾರಿ ಕೂರಿಸ್ಬಿಡಿ ಎಲ್ರಿಗೂ ದಯಮಾಡಿ. ಬೈರೇಗೌಡರವರು ಮಾಸ್ಟರ್ ಮಾಚನಹಳ್ಳಿ, ಚಿಕ್ಕರಾಮಯ್ಯನವರು ಮಾಚನಹಳ್ಳಿ, ನಿರಂಜನರವರು ಅಧ್ಯಕ್ಷರು ಹಾಲೋತ್ಪಾದಕರ ಸಹಕಾರ ಸಂಘ ಮಾಚನಹಳ್ಳಿ, ಗೋಪಾಲಕೃಷ್ಣಯ್ಯನವರು ಕಂಡಕ್ಟರ್ ಮಾಚನಹಳ್ಳಿ, ಮಹಿಮಣ್ಣನವರು ಮಾಚನಹಳ್ಳಿ, ರಾಮಯ್ಯನವರು ಮಾಚನಹಳ್ಳಿ, ದೊಡ್ಡೇಗೌಡರು ಮಾಚನಹಳ್ಳಿ, ಕುಮಾರಯ್ಯನವರು ಮೂರ್ತಪ್ಪ ಮಾಚನಹಳ್ಳಿ, ಚರಣ್ರಾಜ್ ಮಾಚನಹಳ್ಳಿ, ಗೋಪಾಲಕೃಷ್ಣಯ್ಯ ಅಂಗಡಿ ಸೀಮೆಎಣ್ಣೆ ಮಾಚನಹಳ್ಳಿ, ನರಸಿಂಹಮೂರ್ತಿಯವರು MG ಮಾಚನಹಳ್ಳಿ, ಗೋವಿಂದರಾಜವರು ಮಾಸ್ಟರ್ ಮಾಚನಹಳ್ಳಿ, ಚಿಕ್ಕಣ್ಣ ಮಾಚನಹಳ್ಳಿ, ಕೆಂಪ ಬೈರೇಗೌಡರು ಮಾಚನಹಳ್ಳಿ, ಕೃಷ್ಣಪ್ಪನವರು ಮಾಚನಹಳ್ಳಿ, ರಾಮಚಂದ್ರಯ್ಯನವರು ಮಾಚನಹಳ್ಳಿ, ಗಂಗರಾಮಯ್ಯ ಮರ್ಚೆಂಟ್ ಮಾಚನಹಳ್ಳಿ, ಬೈರಣ್ಣನವರು ಲಾರಿ, ಹಾಗೆಯೇ ಸೋಮಣ್ಣ ಗಿರೀಶ್ ಸೋಮಣ್ಣವರು, KDB ನಾಗೇಶ್ ಅವರು ದಯಮಾಡಿ ಸೇರಿಸಿದೆ, ದಯಮಾಡಿ ಬನ್ನಿ ಸರ್. KBD ನಾಗೇಶ್, ಕೃಷ್ಣಪ್ಪನವರು ಮಾಚನಹಳ್ಳಿ, ಮೂರ್ತಪ್ಪನವರು ಮಾಚನಹಳ್ಳಿ, ಮಹಿಮಣ್ಣನವರು ಮಾಚನಹಳ್ಳಿ, ವೆಂಕಟೇಶ್ ಗೌಡರವರು ಮಾಚನಹಳ್ಳಿ, ನಾಗರಾಜು ಮಾಚನಹಳ್ಳಿ, ಮುನಿಯಪ್ಪ ಮಾಚನಹಳ್ಳಿ, ಗಂಗಣ್ಣನವರು ಮಾಚನಹಳ್ಳಿ, ರಂಗಸ್ವಾಮಯ್ಯನವರು ಮಾಚನಹಳ್ಳಿ, ನಾಗರಾಜು ಮಾಚನಹಳ್ಳಿ, ಬೈರೇಶ್ ಮಾಚನಹಳ್ಳಿ, ಬೈಲ ಆಂಜನೇಯ ಮಾಚನಹಳ್ಳಿ, ಶಿವಕುಮಾರ್ ಮಾಚನಹಳ್ಳಿ, ಬೈಲಯ್ಯ ಮಾಚನಹಳ್ಳಿ, ಪಾತರಾಜು ಮಾಚನಹಳ್ಳಿ, ನರಸಿಂಹಮೂರ್ತಿ ಮಾಚನಹಳ್ಳಿ, ಗಂಗಯ್ಯ ಮಾಚನಹಳ್ಳಿ, ಭೈರಯ್ಯ ಮಾಚನಹಳ್ಳಿ, ಮುನಿಯಪ್ಪ ಮಾಚನಹಳ್ಳಿ, ಗಂಗಮರಿಯಪ್ಪ ಮಾಚನಹಳ್ಳಿ, ಹನುಮಯ್ಯ ವಾಟರ್ಮ್ಯಾನ್. ಹೀಗೆ ಆಹ್ವಾನಿತ ಎಲ್ಲರನ್ನ ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ದಯಮಾಡಿ ವೇದಿಕೆಗೆ ಬರಬೇಕು. ವೀರಣ್ಣನವರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಸೋಂಪುರ, ದಯಮಾಡಿ ಮತ್ತೊಮ್ಮೆ ಆಹ್ವಾನಿತ ಎಲ್ಲರನ್ನೂ ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯಮಾಡಿ ಅಕ್ಕಪಕ್ಕ ಇರುವಂತಹ ಅಥವಾ ಕೇಳಿಸದೇ ಇರತಕ್ಕಂಥವರು ಕೂಡ, ಹೀಗಾಗಿ ನಮ್ಮ ಎಲ್ಲ ಕಲಾವಿದರುಗಳು ನಿಮ್ಮನ್ನು ಆಮಂತ್ರಣ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ದಯಮಾಡಿ ಸಹಕರಿಸಿ ವೇದಿಕೆಯ ಮೇಲೆ ಕೂತ್ಕೋಬೇಕು, ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಕಲಾಭಿಮಾನಿಗಳೇ ಮತ್ತು ಎಲ್ಲ ಕಲಾ ಪೋಷಕರೇ, ಈ ಒಂದು ಶ್ರೀ ವಿನಾಯಕ ಕಲಾ ಬಳಗ ಮಾಚನಹಳ್ಳಿ ಇದು ಬಹುಶಃ ವಿಶೇಷವಾಗಿರ್ತಕ್ಕಂತಹ ಒಂದು ಕುರುಕ್ಷೇತ್ರ ನಾಟಕ, ಶ್ರೀಕೃಷ್ಣ ಸಂಧಾನ ಅಥವಾ ಗೀತೋಪದೇಶ. ಇದು ಇವತ್ತಿನ ದಿನಗಳಲ್ಲಿ ಬಹಳ ಅಗತ್ಯತೆ ಇದೆ. ಎಲ್ಲರೂ ಕೂಡ ಟಿ ವಿ ಮುಂದೆ ಕೂತ್ಕೊಂಡು ಸಮಯವನ್ನು ವ್ಯರ್ಥ ಮಾಡೋ ಬದಲು ಇಂತಹ ಕಲಾಭಿಮಾನಿಗಳನ್ನು ಅಭಿನಯಿಸ್ತಕ್ಕಂತಹ ಈ ಕಲಾ ಮಂದಿರಕ್ಕೆ ಬಂದು ಈ ರಂಗಸಜ್ಜಿಕೆಯಲ್ಲಿ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ನಮ್ಮನ್ನೇ ನಾವು ಮರೆಯುವಂತಹ ಒಂದು ಅದ್ಧೂರಿಯಾದಂತಹ ಒಂದು ಕಾರ್ಯಕ್ರಮ ಈ ಒಂದು ರಂಗನಾಟಕಗಳು. ರಮೇಶ್ ಬೊಮೂಲ್ ನೆಲಮಂಗಲ, ರಮೇಶ್ ಸರ್, ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂತಹ ವಿನಾಯಕ ಕಲಾ ಬಳಗ ಮಾಚನಹಳ್ಳಿ ಇದರ ಎಲ್ಲ ಕಲಾವಿದರುಗಳಿಗೆ, ಕಲಾಭಿಮಾನಿಗಳಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಕಲಾ ಪೋಷಕರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ನಾಟಕವನ್ನು ಕುರಿತು 4 ಮಾತಾಡಬೇಕಂತ ಹೇಳಿ ಹಿರಿಯರು ಆಗಿರ್ತಕ್ಕಂತಹ ಬೈರೇಗೌಡರು ಅವರನ್ನ ಮಾತನಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಬೈರೇಗೌಡರು ಸರ್. ಓಂ ಹರೇ ಕೃಷ್ಣ. ಈ ದಿನ ಈ ಗ್ರಾಮದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕವನ್ನು ಮಾಡಿಸ್ತಾರೆ. ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನಮ್ಮ ಪಟ್ಟಾಭಿರಾಮಣ್ಣವರೇ, ಇದು ಭಾಷಣ ಮಾಡೋವಂಥ ಜಾಗ ಅಲ್ಲ, ಆದರೂ ನನಗೆ 2 ಮಾತು ಮಾಡೋಕು ಅಂತ ಹೇಳಿಕೊಟ್ಟಿದ್ದಾರೆ. ಈ ಒಂದು ನಾಟಕದಲ್ಲಿ ದಯವಿಟ್ಟು ಗಲಾಟೆಗಳನ್ನು ಮಾಡಬೇಡಿ, ನಿಶಬ್ದವಾಗಿ ಇರಿ. ಆದ್ದರಿಂದ 2 ಮಾತಾಡಬೇಕು ಅಂದರೆ ಈ ಕಥೆಯ ಸಾರಾಂಶ ಏನು ಹೇಳ್ತದೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಂತನ ಮತ್ತು ಸತ್ಯವತಿಯಿಂದ ಶುರುವಾದಂಥ ಈ ನಾಟಕ, ಈ ನಾಟಕದಲ್ಲಿ ಅವರು ಶಾಂತನ ಒಳ್ಳೆಯ ರಾಜ, ಸತ್ಯವತಿ ಅಂತಕ್ಕಂಥವಳು ತನ್ನ ಮಕ್ಕಳಿಗೆ ರಾಜ್ಯ ಬರಬೇಕು ಅಂತೇಳಿ ಆವತ್ತಿಂದ ಹುಟ್ಟಿದಂಥ ಕಥೆ ಇದು. ಈ ಕಥೆ ಹುಟ್ಟಿ ಬೆಳೀತಾ ಹೋತಾ ಇದರಲ್ಲಿ ಅನೇಕ ವಿಚಾರಗಳನ್ನು ನಾವು ಭಗವಂತನ ಕೃಪೆ ಅಂಥೇಳಿ ಹೇಳಬಹುದು. ಒಂದು ಸಂದರ್ಭದಲ್ಲಿ ಧೃತರಾಷ್ಟ್ರ ಹೇಳ್ತಾನೆ ಕುಂತಿಗೆ, ಶ್ರೀಕೃಷ್ಣ ಆಯುಧವನ್ನು ಅಕ್ಷೋಹಿಣಿ 11 ಅಕ್ಷೋಹಿಣಿ ಸೈನ್ಯವನ್ನು ನಮಸ್ಕಾರ ಸೈನ್ಯವನ್ನು ಕೊಟ್ಟಿದ್ದಾನೆ, ತಾನು ಯುದ್ಧ ಮಾಡಲ್ಲ ಅಂತ ಹೇಳವನೆ, ಶಸ್ತ್ರ ಎತ್ತಲ್ಲ ಅಂತ ಹೇಳವನೆ, ಅದರಿಂದ ನಿನ್ನ ಮಕ್ಕಳಿಗೆ ಎಲ್ಲಿ ಜಯ ಅಂತ ಕೇಳ್ತಾನೆ. ಕುಂತಿ ಹೇಳ್ತಾಳೆ, ನನಗೆ ಭಗವಂತನ ಒಂದು ಏನು ಕೃಷ್ಣನ ಆಶೀರ್ವಾದ ನನ್ನ ಮಕ್ಕಳಿಗಿದೆ, ಅವರ ಅಭಯ ಇರೋವರೆಗೂ ನನ್ನ ಮಕ್ಕಳಿಗೇನು ಜಯ ಅಂತ ಹೇಳ್ತಾಳೆ. ಹಾಗೆ ನಾವು ಅಷ್ಟೇ, ಭಗವಂತನಲ್ಲಿ ನಾವು ಏನೇ ಇಲ್ದಿದ್ರೂ ಕೂಡ ಪರಮಾತ್ಮನ ಒಂದು ಕೃಪೆ ನಮಗಿರಲಿ, ನಿನ್ನ ಒಂದು ಕೃಪೆ ನಮಗೆ ಬರಬೇಕು ಅಂತೇಳಿ ಹೇಳ್ಕೊಂಡು ಮಾಡ್ತಕ್ಕಂಥ ಕೆಲಸ ಇದು. ಆದ್ದರಿಂದ ದಯಮಾಡಿ ಈ ನಾಟಕವನ್ನು ಮುಂದುವರಿತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ನಮ್ಮ ಹಿರಿಯರು, ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಆಗಿರ್ತಕ್ಕಂತಹ ಪಟ್ಟಾಭಿರಾಮಯ್ಯ ಸರ್ ಅವರು ಎಲ್ಲರನ್ನೂ ಕೂಡ ಗೌರವಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಬನ್ನಿ ಸರ್.